ರೇಡಿಯಾಲಜಿ ಹಾಸ್ಪಿಟಲ್, ಪ್ರೈವೇಟ್ ಹಾಸ್ಪಿಟಲ್ ತರ ಗೌರ್ಮೆಂಟ್ ಹಾಸ್ಪಿಟಲ್, ಆ ಹಾಸ್ಪಿಟಲ್ನ ಇದನ್ನ ಬಹಳ ಚೆನ್ನಾಗಿ ಇವತ್ತು ಇದೆ, ಮುಂದಕ್ಕೆ ಆಗ್ತದೆ. ಹಾಗೆ ಇವತ್ತು ಎಲ್ಲ ಕೆಲಸ ಕೂಡ ಆಗ್ತಾ ಇದೆ. ಈಗ ಕಾಲೇಜ್ ಸ್ಕೂಲ್ಗಳು ಕೂಡ ಒಳ್ಳೆ ಮಟ್ಟದ ಸ್ಕೂಲ್ ಕೂಡ ಇವತ್ತು ಬೆಳ್ಕೊಂಡು ಬರ್ತಾ ಇದೆ. ಸೊ ಅದರಿಂದ ತಾವು ನಿಮ್ಮ ಯಾವುದೇ ಕೆಲಸಕ್ಕೂ ಕೂಡ ತಾವು ಚಿಂತೆ ಮಾಡಬೇಡ. ಈಗಾಗಲೇ ನಮ್ಮ ಈಗ ಸುಧಾರದಾಸ್ ಇದ್ದಾರೆ, ನಮ್ಮ ಅಧಿಕಾರ ಬಂದಿರ್ತಾನೆ ಅವರು ನಡೆಸ. ಈಗ ವಿಜಯದೇವಿ ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷ, ಸೊಸೈಟಿಗಳು ಸಾಲ ಕೊಡೋದು ಏನು ಅಧಿಕಾರ ಕೊಟ್ಟಿರ್ತಾನೆ, ಅವ್ರಿಗೂ ಅಧಿಕಾರ ಬಂದಿರೋದು ಇಲ್ಲ. ಇವರು ಇದ್ದಾರೆ ನಮ್ಮ ಇಕ್ಬಾಲ್ ಹುಸೇನ್, ತಾಲೂಕು ಕಚೇರಿ ಮೆಂಬರ್ ಇದ್ರು, ಇಲ್ಲೇ ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ರು, ಈಗ ರಾಮನಗರದಲ್ಲಿ ಸೇವೆ ಮಾಡಕ್ಕೆ ಕೂತ್ಕೊಂಡರು. ನಾನು ಸುರೇಶ್ ಹೋಗಿದ್ದು ಒಂದಿನ ಆ ನೀರು ಎಲ್ಲ ಕೊಚ್ಕೊಂಡು ಹೋಗಿ ಮೂಗು ಹಿಡಿಯಕ್ಕೆ ಆಗಿರಲಿಲ್ಲ. ಆಗ ಡೆಲ್ಲಿ ಮಿನಿಸ್ಟ್ರುಗಳು ಆಮೇಲೆ ಬೊಮ್ಮಾಯಿ ಕೇಳ್ತಾ ಇದ್ರು, ಏನೇನು ಮುಖ್ಯಮಂತ್ರಿ ಕ್ಷೇತ್ರ ಇದು ಏನಪ್ಪ ಇದೆ, ಇದೇ ಸಲ ಮುಖ್ಯಮಂತ್ರಿ ಕ್ಷೇತ್ರ ಅಂತೇಳಿ. ಕೊನೆಗೆ ಈ MLA ಆದ್ಮೇಲೆ ನಮ್ಮ ಇಕ್ಬಾಲ್ 1,000 ಕೋಟಿ ರೂಪಾಯಿ ಕೊಡಿಸಿದ್ವಿ. 1,000 ಕೋಟಿ ಕೆಲಸ ಮಾಡಿ ಆ ಟೌನ್ ಬದಲಾವಣೆ ಮಾಡಬೇಕು ಅಂತೇಳಿ ಇವತ್ತು ನಾವು ಬಂದಿದ್ದೇವೆ. ಸೊ ಹಾಗೆ ಇವತ್ತು ನಾವು ಮಾಡುವಂತ ತೀರ್ಮಾನಗಳು, ಯೋಜನೆಗಳು ಇವತ್ತು ಗ್ಯಾರಂಟಿ. 2,000 ರೂಪಾಯಿ 2,000 ರೂಪಾಯಿ ಗೊತ್ತಾಗಲಿಲ್ಲ, 15 ದಿನ ತಿಂಗಳು ಲೇಟ್ ಆಗ್ಬೋದು. ನೀವೇನ ಕೇಳಿದ್ರೆ ನನಗೆ 2,000 ಬೇಕು ಅಂತ, ಏನಿಲ್ಲ ದುಡ್ಡು ಗೊತ್ತಾಗಿದ್ದಾರೆ, 2,000 ಕೊಡ್ತಾರೆ. ಫ್ರೀಯಾಗಿ ಕರೆಂಟ್ ಬಿಲ್, ಮನೆಗೆ ಕರೆಂಟ್ ಬಿಲ್ಲು ಕಟ್ಟೆ ನಡೆಸ್ತಾ ಇದ್ದಾರೆ ಸಂಸಾರನ. ಕೆಲವೆಲ್ಲ ಹೇಳಿದ್ರು ಬೆಳೆಸ್ಬಿಡು, ನಾನು ಕೊಟ್ಬಿಡಿ, ನನ್ನ ಅಕೌಂಟ್ ಹಾಕ್ಬಿಡಿ ಅಂದ್ಬಿಟ್ಟು. ನಾನು ನಿಮ್ಮ ಅಕೌಂಟ್ ಹಾಕಿದ್ರೆ ಕೊನೆಗೆ ಎಣ್ಣೆ ಅಂಗಡಿಗೆ ನಾನದು ಗೊತ್ತಿಲ್ಲ, ಒಪ್ಪದೆ ಕೊನೆಗೆ ಎಲ್ಲ ನಿಮ್ಮ ಅಕೌಂಟ್ಗೆ ಹಾಕ್ತಾ ಇದ್ದೀನಿ. ಆಗ ಶ್ರೀಶಕ್ತಿ ಮಾಡಿದಾಗ ಏನ್ ನಂಬಿಕೆಲ್ಲ ಬೈದ್ರು, ಎಲ್ಲ ಎಲ್ಸಿಗಳೆಲ್ಲ ಬ್ಯಾರಿ ಹೊಟ್ಟೆದಾಗ ನಮ್ಮ ಬಿಟ್ಬಿಟ್ಟು ಅವ್ರಿಗೆ ಬೈದ್ರು. ಬೈಲಿ ಚಿಂತೆ ಇಲ್ಲ ಅಂತ ಹೇಳಿ ನಿಮ್ಗೆ ಶಕ್ತಿ ಕೊಡ್ಬೇಕು ಅಂತ ಮಾಡ್ತಾ ಇದ್ವಿ. ಸೊ ಅಟ್ಲೀಸ್ಟ್ 2,000 ರೂಪಾಯಿ ಗೊತ್ತಾಗಕ್ಕೆ ನಮ್ಮ ಮಕ್ಕಳನ್ನ ಮನೆ ಸಂಸಾರ ಚೆನ್ನಾಗಿ ಸಾಕ್ತಾ ಇದ್ವಿ. ನಮ್ಗೆ ಗೊತ್ತಿದೆ ಇವ್ರು ಏನಾದ್ರು ಬೈಕೊಂಡು ತಲೆಕೆಡಿಸ್ಕೊಳ್ಬೋದು. ನಾನು ಕನಕಪುರದಲ್ಲಿ ಸೈಟ್ ಕೊಟ್ಟಾಗ ಏನ್ ಮಾಡಿದ್ರು ಗೊತ್ತಾ, ಒಬ್ರು ಗಂಡಸರ ರಿಜಿಸ್ಟರ್ ಮಾಡಿಸಿಲ್ಲ, ಗಂಡಸರ ಕರ್ಸ್ಕೊಂಡು ಎಲ್ಲರೂ ಹೆಂಗಸರಿಗೆ ರಿಜಿಸ್ಟರ್ ಮಾಡಿಸ್ಬಿಟ್ಟೆ ಅಲ್ಲಿ ಸೈಟ್. ಇನ್ನು ಮಾರ್ಗಲ್ಲಿ ಹೋಗ್ಬಿಡೋರು ಅಂತ ಹಾಗೆ ಮುಂದಕ್ಕೆ ಇಕ್ಬಾಲ್ ಇಲ್ಲೂ ಅಷ್ಟೇ. ನೀನ್ ಇಕ್ಬಾಲ್ ಯಾವ ಗಂಡಸರಿಗೂ ಸೈಟ್ ರಿಜಿಸ್ಟರ್ ಮಾಡಬಾರ್ದು. ಈ ಕನಕಪುರ ರಾಮನಗರದಲ್ಲಿ ಎಲ್ಲ ಹೆಂಗಸರಿಗೆ ರಿಜಿಸ್ಟರ್ ಮಾಡ್ತಾರೆ, ಹೆಣ್ಮಕ್ಳ ಹೆಸರೇನೆ. ನಾವಾಗಿ ಅಲ್ಲಿ ಮೇಲೆ ರಿಜಿಸ್ಟರ್ ಮಾಡ್ಬಿಟ್ಟು ಮನೆಯೆಲ್ಲ ಮಾಡ್ಕೊಂಡು ಬೆಂಗಳೂರು ಹೋಗ್ಬೇಕು. ಅದಕ್ಕೆಲ್ಲ ಮಾಡಕ್ ಹೋಗ್ಬೇಡ. ಬೇಕಾದ್ರೆ ಇಬ್ರಿಗೂ ಜಾಯಿಂಟ್ ಅಪ್ ಮಾಡ್ಬೋದು, ಗಂಡ ಹೆಣ್ಣಿದ್ರು ಸರಿ, ಗಂಡ ಹೆಂಡತಿ ಇಬ್ರಿಗೂ ಜಾಯಿಂಟ್ ಅಪ್ ಮಾಡ್ಬೋದು. ಯಾಕೆಂದ್ರೆ ಬೇರೆ ಜಾಸ್ತಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಈಗ ರಾಮನಗರಲ್ಲ, ಈಗ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಈಗ ಎಲ್ಲ ಈಗ ಮಾಡಬೇಕು. ಆ ರೀತಿ ನಾವು ಈ ಸಂದರ್ಭದಲ್ಲಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾನು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಿದೆ ಅಂದ್ಬಿಟ್ಟು ಈಗ ಗ್ರಾಮಾಂತರದವರು ಅವರ ಉತ್ತರ ಜಿಲ್ಲೆಯಲ್ಲಿ ನಾವು ಮಾಡಬೇಕು. ಬೆಂಗಳೂರು ನಗರನ 5 ಭಾಗ ಮಾಡಿದ್ದೀವಿ. ಕಾರ್ಪೊರೇಷನ್ ದೊಡ್ಡದಾಗ ಹೋಯ್ತಲ್ಲ, ಈಗ ಎಲ್ಲ 5 ಭಾಗ ಮಾಡಿದ್ದೀನಿ. ಗ್ರೇಟರ್ ಬೆಂಗಳೂರು ಅಂತ ಮಾಡಿ ಅದನ್ನ ಮಾಡಿದ್ದೀನಿ. ಇವೆಲ್ಲ ಎಲ್ಲಿಂದ ಬಂತು ಶಕ್ತಿ? ನೀರು ಕೊಟ್ಟರೆ ಶಕ್ತಿ, ನೀರು ಕೊಟ್ಟದಕ್ಕೆ ರಾಜ್ಯಕ್ಕೆ ಶಕ್ತಿ ಕೊಡ್ತಾ ಇದ್ದೀವಿ. ಈಗ ನಾನು 5 ಗ್ಯಾರಂಟಿ ಕೊಟ್ಟ ಮೇಲೆ ಏನಾಗಬೇಕು ಅಂತ ಹೇಳಿಲ್ಲ. ರಾಮನಗರ ನಮ್ಮ ಜಿಲ್ಲೆಯ ಕೇಂದ್ರ ಸ್ಥಾನ. ನಾವು ಅದನ್ನ ಯಾಕೆ ಇಟ್ಟಿದ್ದೇವೆ ಅಂತ ಹೇಳಿದ್ರೆ, ನಾವು ಮೊದಲಿಂದನೂ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜನ, ಬೆಂಗಳೂರಿನ ಜನ. ಹಾಗಾಗಿ ನಾವು ಬೆಂಗಳೂರಿನ ಹೆಸರನ್ನ ನಮ್ಮ ಜೊತೆ ಇಟ್ಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಸನ್ಮಾನ್ಯ DK ಶಿವಕುಮಾರ್ ಅವರು ಏನೇ ಕೇಂದ್ರ ಸರ್ಕಾರದವರು ಅದನ್ನ ವಿರೋಧ ಮಾಡಿದ್ರು ಕೂಡ ಇವತ್ತು ಅದನ್ನ ನೋಟಿಫೈ ಮಾಡಿಸಿ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನ ನಿಮ್ಮ ಮಕ್ಕಳಿಗೆ ಶಕ್ತಿಯನ್ನ ತುಂಬಬೇಕು, ನಿಮಗೆ ಗೌರವ ತುಂಬಬೇಕು, ತರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಮಾಡಬೇಕು. ರಾಜಕೀಯ ಕಾರಣಗಳಿಗೋಸ್ಕರ ಅಲ್ಲ. ನೀವೆಲ್ಲೇ ಹೋಯ್ತು ಅಂತ ನಾವು ಬೆಂಗಳೂರು ಅಂತ ಹೇಳಿದ್ರೆ ನಿಮ್ಗೆ ಹೆಮ್ಮೆ. ನೀವು ರಾಮನಗರ ಅಂತ ಹೇಳಿದ್ರೆ ರಾಮನಗರ ಅಂತ ಹುಡುಕ್ಬೇಕಾಗುತ್ತೆ. ಆದ್ರೆ ಬೆಂಗಳೂರು ಅಂತ ಹೇಳಿದಾಗ ಇಡೀ ದೇಶದಲ್ಲಿರ್ಬೋದು, ಯಾವುದೇ ಪ್ರದೇಶಕ್ಕೆ ಹೋದ್ರೂ ಕೂಡ ನಿಮ್ಮನ್ನ ಗುರುತಿಸ್ತಕ್ಕಂಥ ವಿಧಾನನೇ ಬೇರೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಬೆಂಗಳೂರು ದಕ್ಷಿಣ ಅಂತ ಹೇಳಿ ನಾಮಕರಣವನ್ನು ನಾವು ಮಾಡ್ತೇವೆ. ನಾನು ಹೇಳ್ತಾ ಇದ್ದೆ, ಉಪಗ್ರಹಗಳನ್ನ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ.
ನೀವು ಆಸ್ತಿಗಳಿಗೆ ಹೋಗಿ ಈ ಖಾತಾವನ್ನ ಪಂಚಾಯತಿಂದ ತಗೋಬೇಕು ಅಂತಂದ್ರೆ 5,000 ಕೊಡಿ, 10,000 ಕೊಡಿ, 25,000 ಕೊಡಿ, 30,000 ಕೊಡಿ ಅಂತ ಹೇಳಿ ನಿಮ್ಮ ಹತ್ರ ಪೀಡಿಸ್ತಾರೆ. ಅವ್ರು ಕೊಡಕ್ ಬರಲಿಲ್ಲ ಅಂತಂದ್ರು, ಅವ್ರು ದಾಖಲೆ ಇರಲಿಲ್ಲ ಅಂತಂದ್ರೆ ನಿಮ್ಗೆ ಯಾವ್ದೆಲ್ಲ ಬರ್ಕೊಟ್ಬಿಟ್ಟು ನಾನು ಬರ್ಕೊಟ್ಟಿದ್ದೀನಿ ಹೋಗು ಅಂತ ಹೇಳ್ತಾರೆ. ಆದ್ರೆ ಇವತ್ತು ಕನಕಪುರ ತಾಲೂಕಿನಲ್ಲಿ ಸುಮಾರು 250 ಹಳ್ಳಿಗಳನ್ನ ಮುಗಿಸಿದ್ದೇವೆ. ಅದರಲ್ಲಿ 175 ಹಳ್ಳಿಗಳಲ್ಲಿ ಇವತ್ತು ಉಪಗ್ರಾಮಗಳನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿ ಎಲ್ಲರಿಗೂ ಕೂಡ ಈ ಸೊತ್ತನ್ನ ಇದರಿಂದ ಸುಮಾರು 25,000ಕ್ಕೂ ಹೆಚ್ಚು ಕುಟುಂಬಗಳಿಗೆ 25,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ಇವತ್ತು ಈ ಸೊತ್ತು ಸಿಗುತ್ತೆ. ಅದನ್ನ ಡಿಸೆಂಬರ್ ಒಳಗಡೆ ಸಂಪೂರ್ಣವಾಗಿ 25,000 ಜನರಿಗೂ ಕೂಡ ಈ ಸೊತ್ತನ್ನ ಕೊಡ್ತಕ್ಕಂಥದ್ದು. ನನ್ನ ಹತ್ರ ಬರ್ತಾರೆ, ರವಿ ಅವ್ರ ಹತ್ರ ಹೋಗ್ತಾರೆ, ನನ್ನ ನವೀನ್ಗಳ ಹತ್ರ ಹೋಗ್ತಾರೆ, ಎಲ್ಲರ ಹತ್ರ ಹೋಗ್ತಾರೆ, ವಿಜಯದೇವ್ ಹತ್ರ ಹೋಗ್ತಾರೆ, ಮಾದೇಶಿನ ಹತ್ರ ಹೋಗ್ತಾರೆ. ನನ್ನ ಕಾಲ ಕೊಡಿಸು, ಈ ಸೊತ್ತು ಕೊಡು, ಕೇಂದ್ರ ಈ ಸೊತ್ತು ಕೊಡಿ. ಈ ಸೊತ್ತು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಕಾನೂನಿನಲ್ಲಿ ಅವಕಾಶ ಇಲ್ಲ. ಆದ್ರೆ ಆ ಕಾನೂನಿನಲ್ಲಿ ಅವಕಾಶವನ್ನು ತಂದು ಇವತ್ತು ನಮ್ಮ ಸರ್ಕಾರ ಉಪಗ್ರಾಮಗಳನ್ನ ಘೋಷಣೆ ಮಾಡಿ ಇವತ್ತು ಇಲ್ಲೇ ಕೋಡಹಳ್ಳಿ ಪಕ್ಕದಲ್ಲೇ ಮಾಸಂದ್ರ ಇವತ್ತು ಗ್ರಾಮ ಅಲ್ಲ, ಇವತ್ತು ಮಾಸಂದ್ರವನ್ನ ಗ್ರಾಮ ಅಂತ ಹೇಳಿ ಉಪಗ್ರಾಮ ಅಂತ ಹೇಳಿ ಘೋಷಣೆ ಮಾಡಿ ಅವರೆಲ್ಲರೂ ಕೂಡ ಹಕ್ಕುಪತ್ರಗಳನ್ನ ನಾವು ಈ ಸೋತನ್ನ ಕೊಡ್ತಾ ಇದ್ದೀವಿ. ಇಲ್ಲೇ ಪಕ್ಕದಲ್ಲಿ ಹೊಸದೊಡ್ಡಿ ಇದೆ, ಹೊಸದೊಡ್ಡಿನಲ್ಲಿ ಸುಮಾರು 150-200-250 ಮನೆ ಇದೆ. ಅವರ ಮೊದಲಿಂದನೂ ಕೂಡ ಈ ಸೊತ್ತು ಇಲ್ಲ. ಅವ್ರು ಏನೇ ಮನೆ ಕಟ್ಟಬೇಕು, ಏನೇ ಮಾಡಬೇಕು ಅಂತ ಕಷ್ಟ. ಸೊ ಹಾಗಾಗಿ ಇಂಥ ಎಲ್ಲ ಗ್ರಾಮಗಳನ್ನ ಇಡೀ ತಾಲೂಕಿನಲ್ಲಿ ಗುರುತಿಸಿ ಇವತ್ತು ಈ ಸೊತ್ತನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲೇ ಈ ಕೆಲಸವನ್ನ ಯಾರು ಪ್ರಾರಂಭ ಮಾಡಿದ್ರು ಅಂತ ಹೇಳಿದ್ರೆ ಅದು ರಾಮನಗರ ಜಿಲ್ಲೆಯಿಂದ, ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ನಾವು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡುವಂತ ಕಾರ್ಯಕ್ರಮ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ಇವತ್ತು ಅದು ಅನುಷ್ಠಾನ ಆಗ್ತಾ ಇದೆ. ಇವತ್ತು ಯಾವ ಮಟ್ಟಿಗೆ ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೀವಿ, ಎಷ್ಟೊಂದು ಅಭಿವೃದ್ಧಿಗಳು ಕೆಲಸಗಳನ್ನ ಸಾಗ್ತಾ ಇದೆ. ಸರ್ಕಾರ ಇರಲಿ, ಸರ್ಕಾರ ಇಲ್ಲದೆ ಹೋಗ್ಲಿ, ಅಧಿಕಾರ ಇರಲಿ, ಅಧಿಕಾರ ಇಲ್ಲದೆ ಹೋಗ್ಲಿ, ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮನ್ನೆಲ್ಲರೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಕುಂದುಕೊರತೆಗಳನ್ನ ಆಲಿಸಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಂತ ನಮ್ಮ ನಾಯಕರಾದಂತ ಡಿ ಕೆ ಸುರೇಶ್ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇವೆ. ನಾವು ತಿರುಗಾಡಕ್ಕೆ ಆಗ್ತಾ ಇರಲಿಲ್ಲ, ನಾವು ಈ ರಸ್ತೆಗಳಲ್ಲಿ ಓಡಾಡಕ್ಕೆ ಆಗ್ತಾ ಇರಲಿಲ್ಲ. ಪ್ರಾಯಶಃ ಇವತ್ತಿನ ಸಾಕ್ಷಿ ಬೇಕು ಅಂತ ಹೇಳಿದ್ರೆ ಈ ಕ್ಷೇತ್ರಕ್ಕೆ ಬೇರೆ ಕ್ಷೇತ್ರದ ಕೆಲಸಗಳು ಹೋಲಿಸ್ಕೊಂಡ್ರೆ ಆ ರಸ್ತೆಗಳು ನಮಗೆ ಸಾಕ್ಷಿಯಾಗಿ ಹೇಳ್ತವೆ. ಈ ಕ್ಷೇತ್ರದಲ್ಲಿ ಏನ್ ಕೆಲಸ ಆಗಿದೆ, ಬೇರೆ ಪಕ್ಕದ